ಒಳ್ಳೆಯದಕ್ಕೆ ಆಗುತ್ತಿದೆ, ಮುಂದೆ ಆಗುವುದು ಅದು ಒಳ್ಳೆಯದೇ ಆಗಲಿದೆ. ರೂಢಿಸು ನೀನೇನು, ರೋಧಿಸಲು ನೀನೇನು ಕಳೆದುಕೊಂಡಿರುವೆ ನೀನು ತಂದಿರುವುದನ್ನು ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು, ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ನೀನು ಏನನ್ನು ನೀಡಿದರೂ ಇಲ್ಲಿಗೆ ನೀಡಿರುವೆ. ನೀನು ಏನನ್ನು ನೀಡಿದರೂ ಇಲ್ಲಿಗೆ ನೀಡಿರುವೆ. ಅದು ನನಗೆ ಕಣ್ಣಿಸು ಮಂಜು. ನಿನ್ನೆ ಬೇರಾದರೂ ಆಗಿದ್ದು ಇಂದು, ನಿನ್ನೆ ಬೇರೆ ಏನಾದರೂ ಆಗಿದ್ದರೂ ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ನಾದರೂ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಅದು ಕಾಣ್ತಾ ಇದೆ ಸ್ವಲ್ಪ ಕಣ್ಣಲ್ಲಿಗೆ ಮಂಜು. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಅದಕ್ಕೆ ಆದದ್ದಕ್ಕೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ನೋಡಪ್ಪ ಸಿಕ್ಕಾಗ್ತಾ ಇದೆ ಅಂದ್ರೆ ಸಿಂಕ್ರನೈಸ್ ಆಗ್ತಾ ಇದೆ. ಅವ್ರು ಹಾಕಿರೋ ಬೋರ್ಡ್ನ ನಾವು ಓದ್ಕೋತಾ ಇದೀವಿ. ಒಬ್ಬ ಸ್ಪೀಕರ್ ಇನ್ನೇನು ಪ್ರಮಾಣವಾಗಿ ಇದನ್ನೇ ಪ್ರಮಾಣ. ನಮಸ್ಕಾರ ಶಿವಕುಮಾರ್, ಚೇಂಬರ್ ವೇಟ್ ಮಾಡ್ತಾ ಇದ್ದೀವಿ. ಮತ್ತೆ ಒಂದು 10 ನಿಮಿಷ ಟ್ರಾಫಿಕ್ ಅಲ್ಲಿ ಆಯ್ತು ಬನ್ನಿ. ಆಯ್ತು ಎಲ್ಲ ಕಾಯ್ಕೊಂಡಿದ್ವಿ, 1 ನಿಮಿಷ ಮುಗಿಸ್ಬಿಟ್ಟು ಹೋಗ್ರಿ. ಬ್ರದರ್ ವಾರ್ಡ್ 5 ನಿಮಿಷ ಬಂದು ಮುಗಿಸ್ಬಿಟ್ಟು ಇಲ್ಲೆಲ್ಲ ವೇಟ್ ಮಾಡ್ತಾ ಇದೀವಿ. 1 ಅವರ್ ಆಯ್ತು. ಪಾಪ ಅಲ್ಲೆಲ್ಲ ಗೃಹಪ್ರವೇಶಕ್ಕೆ ಹೋದ್ರೆ ಮುಗಿಸಿ 2 ಚೇಂಬರ್ ಬನ್ನಿ, 2 ನಿಮಿಷ ಮುಗಿದೋಯ್ತು, ಹೋಗೋದು. ಇಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಅದೇ ಏನು ಮಾಡೋದು ಅಂತ ಕೇಳೋದು ಅಷ್ಟೇ. ನಿಮ್ಮ ಸೆಕ್ರೆಟರಿ ಏನೋ ಹೇಳಿದ್ರು. ಅಲ್ಲ ಏನು ಮಾಡ್ಬೇಕು ಹೇಳಿ. ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲ ಏನಂತ ಬೇರೆ ಯಾವ ಮಾಡೋದು? ಏನು 2 ನಿಮಿಷ ಬಂದು ಮುಗಿಸ್ಕೊಂಡು ಹೋದ್ರಾಯ್ತಲ್ಲ. 2 ನಿಮಿಷ ಎಲ್ಲ ಪ್ರೆಸವರೆಲ್ಲ 150 ಜನ ಪ್ರೆಸರ್ ವೇಟ್ ಮಾಡ್ತಾವ್ರೆ. ನಿಮ್ಗೆ ನನಗೆ ಓಕೆ, ನಿಮ್ ಬಿಟ್ಟಿದ್ದು. ಓಕೆ ಓಕೆ. ಅವ್ರಿಗೆ ಯಾರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರಂತೆ. ಅದಕ್ಕೆ ಅವ್ರು ಇನ್ನೊಂದು ದಿನ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಅವರೇ ಹೇಳಿದಲ್ವಾ?
ಆಯ್ತು, ಒಂದು 5 ನಿಮಿಷ ಕೂತ್ಕೊಳ್ಳಿ, ಒಬ್ಬರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಚೇರ್ ಕೊಡಿ ಸರ್. ಯಾರ ಹತ್ರ ಮಾತಾಡಿಲ್ಲ, ಆಮೇಲೆ ಹೇಳ್ತೀನಿ, ಹೊರಗಡೆ ಹೇಳ್ತೀನಿ. ಸದ್ಯಕ್ಕೆ ಕಾಯ್ಕೊಂಡು ಕೂತಿದ್ದೀವಿ. ನಿಮ್ಗೆ ಅಫಿಷಿಯಲ್ ಆಗಿ ಹೇಳ್ಬಿಟ್ರೆ ನಾವು ನಮ್ದು ಏನು ಬೇಕು ಅವ್ರಿಗೆ ಹೇಳ್ಕೊಂಡು ಹೋಗ್ತೀವಿ. ಈಗ ನಾವು ಹೋದ್ಮೇಲೆ ಬಂದು ಹೋಗ್ಬಿಟ್ಟು ಅಫಿಷಿಯಲ್ ಕನ್ಫರ್ಮ್ ಮಾಡ್ಬಿಡಿ. ಮನೆದು ಮಾತಾಡ್ಬಿಟ್ಟು ಎಲ್ಲ ನಿಮ್ಮ ಗೊತ್ತು, ನಾವು ಜೊತೆ ಮಾಡ್ತೀವಿ. ನೋಡಮ್ಮ, ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೆಕಾರ್ಡಿಂಗ್ ನಡೀತಾ ಇದೆ ಆನ್ಲೈನ್ ರೆಕಾರ್ಡ್.
ಇದು ಆನ್ ಇದೆಯಾ ಇದು? ನಾನು ಸ್ಪೀಕರ್ ಆನ್ ಮಾಡಿದೆ. ಎಲ್ಲ ರೆಕಾರ್ಡ್ ಮಾಡ್ತಾ ನೀವು ಆನ್ ಇದೆಯಾ? ನೀವು ಸ್ವಲ್ಪ ಇದ್ರೆ ಎಷ್ಟೇ ಫ್ರೇಮಲ್ಲಿ ಇದೆ ನಾನಾ ಆನ್ ಇದೆ ಸರ್. ಸ್ಪೇರ್ ಮಾಡಿದೆ. ಸೋಬೇಡಲ್ಲಿ ಸ್ಪೇರ್ ಮಾಡಿದೆ. ಮಾಡಿದೆ ನೋಡೋದು ನೋಡಿ ಈಗಿದ್ರೆ ಫ್ರೇಮಲ್ಲಿ ಇದು ಆಫ್ ಮಾಡಿ ಕ್ಯಾಮ್ರಾ ಆನ್ ಮಾಡಿದ್ದೇನೆ. ಆ ಕಡೆ ಎಲ್ಲಿ ಬರಂಗೆ ಅಲ್ಲಲ್ಲ ಅದು ಅಲ್ಲಿ ಮುಂದ್ಗಡೆ ಬಟನ್ ಇದೆ, ಹಿಂಗೆ ಆನ್ ಮಾಡಬೇಕು ಅದು ಯಾವುದು? ಆ ಕಡೆ ಇದಾ ಆ ಕಡೆ ಹಾಂ ಇದಾ ಟ್ರಿಗ್ಗರ್ ಪಕ್ಕದಲ್ಲಿ ಇದಾ ಮಾಡೋದಾ? ಇದಾ ಅದು ನಿಮಗೆ ಈ ಕಡೆ ಹಿಂಗೆ ಮಾಡಬೇಕು, ಈ ಕಡೆಗೆ ಆನ್ ಮಾಡ್ಕೊಳ್ಳಿ. ಏನಾದ್ರು ಪ್ರೆಸ್ ಮಾಡಿ ಆಮೇಲೆ ಏನಾಗಲ್ಲ ಏನು ಹಾಂ ಇದು ಆನ್ ಆಗಿದೆ. ಆನ್ ಆಗಿಲ್ಲ. ಹಿಂದೆ ತೆಗೆದಿದೆ ಅದು ಬರಬೇಕು. ಸ್ಕ್ರೀನ್ ಬರೋದು ಇದು ಹಳೆ ಮಾಡಲು ವ್ಯೂ ಪಾಯಿಂಟ್ರಲ್ಲೇ ನೋಡಬೇಕು. ಒಂದು ನಿಮಿಷ ಬರುತ್ತೆ. ಚೆನ್ನಾಗಿದೆ. ಈ ಶುದ್ಧತೆ ಹಾಳು ಮಾಡೋದು ಬೇಡ. ನಾನೇ ಯಾಕೆ ಇಲ್ಲಿ ಮಾತಾಡ್ತೀನಿ? ಆಮೇಲೆ ಒಂದು 5 ನಿಮಿಷ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಬೇರೆಯವ್ರು ನಾವು ಬಂದ್ಬಿಡ್ತೀವಿ ಅಂತ ಕಾನ್ಫರೆನ್ಸ್ ಆಗಿದೆ. ಒಬ್ಬ ಸ್ಪೀಕರ್ ಸಾಹೇಬರು ಭಾಳ ಬ್ಯುಸಿ, ಕೆಲವು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತೀನಿ, ಗೃಹ ಪ್ರವೇಶ ಇದೆ ಅಂತೇಳಿ ಆಗೋದಿಲ್ಲ ಅಂತೇಳಿ ಕೊನೆಗೆ 12 ಗಂಟೆಗೆ ಅಂತ ನಿಮಗೂ ಹೇಳಿದ್ರು, ನಮಗೂ ಹೇಳಿದ್ರು. ನಾವು ಗೌರವ ಕೊಡಲೇಬೇಕು, ಸ್ಪೀಕರ್ಗೆ ಗೌರವ ಕೊಡ್ತೀವಿ, ಮುಂದಕ್ಕೂ ಕೊಡ್ತೀವಿ, ಚೇರ್ ಕೊಡ್ತೀವಿ. 12 ಗಂಟೆಗೆ ಅಂತ ಹೇಳಿದ್ರು, ನೀವು ಬಂದು ಕಾಯ್ಕೊಂಡಿದ್ದೀರಿ, ನಾವು ಬಂದು ಕಾಯ್ಕೊಂಡಿದ್ದೀವಿ. ಈಗ ಇಲ್ಲ ಮತ್ತೆ ಮಾತಾಡ್ಬಿಟ್ಟು ಇನ್ನೊಂದು ಡೇಟ್ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 1.5 ಗಂಟೆ ಕಾದು ಕೂತಿದ್ದೀವಿ. ರಿಕ್ವೆಸ್ಟ್ ಮಾಡ್ದವು 2 ನಿಮಿಷ ಜಸ್ಟ್ ಬನ್ನಿ, ಒಂದು ಪ್ರಮಾಣ ವಚನ ಮುಗಿಸೋಣ ಅಂತ. ಪಾಪ ಅವ್ರ ಭಾವನೆ ಅರ್ಥ ಆಗ್ತಾ ಇದೆ, ಸೋಲಿನ ಆಕ್ರೋಶ. ಏನು ಆನಗಲಲ್ಲಿ ಸೋಲಾಯಿತು, ಅದು ಪಾಪ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಪೀಕರ್ ಸಾಹೇಬರು. ಇರಲಿ, ಅವ್ರು ಯಾವಾಗ ಬೇಕಾದ್ರೂ ಮಾಡಲಿ, ಏನು ತೊಂದರೆ ಏನಿಲ್ಲ. ಅವರು ನಿಗದಿ ಮಾಡಿದಂಥ ಡೇಟು ಮಾನ್ಯವ್ರ ಹತ್ರ ಕನ್ಸಲ್ಟ್ ಮಾಡ್ತೀನಿ, ನಮ್ಮ ಹತ್ರ ಕನ್ಸಲ್ಟ್ ಮಾಡ್ತೀನಿ ಅಂತ ನಮ್ಮ ಸೆಕ್ರೆಟರಿ ಮೇಡಮ್ ಅವರು ಹೇಳಿದ್ದಾರೆ. ಆದರೆ ಇದು ಫಲಿತಾಂಶ ನೀವೆಲ್ಲ ನೋಡ್ತಾ ಇದ್ದೀರಿ. ಸೊ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ.
ಇಲ್ಲಿ ರಾಜಕಾರಣ ಮಾತಾಡೋದು ಬೇಡ, ರಾಜಕಾರಣ ಮೊದಲೇ ಹೇಳ್ಬೋದಾಗಿತ್ತಲ್ಲ ಸರ್, ಇಷ್ಟೊತ್ತನ್ನ ಕಾಯಿಸ್ಬೇಕಾಗಿತ್ತು ಅಂತ. ಏನಾದರೂ ನೀವು ಸ್ಪೀಕರ್ ಕಚೇರಿಗೆ ಮಾಹಿತಿ ಕೊಟ್ಟಿದ್ರಾ? ಖಂಡಿತ ಮಾಡಿದ ಪಾಪ ಏನು ಮಾಡ್ತೀರಿ, ಅವರು ಭಾಳ ಶಿಸ್ತಿನ ಸಂವಿಧಾನಬದ್ಧವಾದಂಥ ಆಡಳಿತನ ನಡೆಸ್ತಾ ಇದ್ದಾರೆ. ಅಸೆಂಬ್ಲಿಲೂ ಸಂವಿಧಾನಬದ್ಧವಾದಂಥ ಆಡಳಿತ ನಡೆಸಿದ್ರು. ಯಾಕೆ ಮಾತಾಡೋದು? ಒಟ್ಟೊಳಗೆ ಒಂದು 5 ನಿಮಿಷ ಅವಕಾಶ ಬಂದು ನಾವು ವೆಯ್ಟ್ ಮಾಡಿದ್ವಿ, ನೀವು ವೆಯ್ಟ್ ಮಾಡಿದ್ವಿ. ಇಲ್ಲ ಕೂತ್ಕೊಂಡು ನಾವು ಧರಣ ಮಾಡಿ ಗಲಾಟೆ ಮಾಡಿ ಬೇಕಾದಷ್ಟೆಲ್ಲ ಮಾತುಗಳೆಲ್ಲ ಆಡೋಕ್ಕೆ ದೇವ್ರು ನಮಗೂ ಶಕ್ತಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ತಾಳ್ಮೆ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದ್ರಾ? ನೀವೇ ಅಭಿಪ್ರಾಯಕ್ಕೆ ಬನ್ನಿರಿ. ನಿಮ್ಮ ಅಭಿಪ್ರಾಯ ಎಲ್ಲದಕ್ಕೂ ಅಭಿಪ್ರಾಯ ಕೊಡ್ತೀರಲ್ಲ, ನೀವೇ ಅಭಿಪ್ರಾಯಕ್ಕೆ ಬನ್ನಿ, ನೋಡೋಣ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಕೇಳಿ ಸರ್. ಇಂಥ ಸಂದರ್ಭದಲ್ಲಿ ಅವ್ರು ರಾಜಕೀಯ ಮಾಡ್ತಿದ್ದಾರೆ. ಯಾವ ಪಕ್ಷ? ಅಯ್ಯೋ ಪಕ್ಷಾತೀತ. ಸರ್, ಈಗ ಬೆಳಗಾವಿಯಲ್ಲಿ ಈಗ ಸಿಎಂ ದೆಹಲಿಯಲ್ಲಿ ಮಾತಾಡಿದ್ದಾರೆ, ಬಿಟ್ಕಾಯಿನ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ ಅಂತ. ಅಂದರೆ ಅವ್ರು ಪ್ರಸ್ತಾಪ ಮಾಡಿಲ್ಲ, ನಾನೇ ಪ್ರಸ್ತಾಪ ಮಾಡಿ ಈ ಬಗ್ಗೆ ಇದು ಸ್ಪಷ್ಟೀಕರಣ ಕೊಡಬಹುದೇ, ಆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಮಾಡಿ ಅಂತ ಪ್ರಧಾನಿ ಮೋದಿಯವರು ಬೊಮ್ಮಾಯಿಗೆ ಹೇಳಿದ್ರು. ಬಹಳ ಸಂತೋಷ. ಏನಿದೆ ವಿಚಾರನ ನಮ್ಮ ಜನರ ಮುಂದೆ ಬಿಚ್ಚಿ ಇಡಲಿ ಅಷ್ಟೇ. ಜನಕ್ಕೆ ಗೊತ್ತಾಗಬೇಕು, ಸತ್ಯಾಂಶ ಗೊತ್ತಾಗಬೇಕು. ತಲೆ ಯಾಕೆ ಕೆಡ್ಸ್ಕೋಬೇಡ ಅಂದರೆ ಇವ್ರು ಯಾಕೆ ಪ್ರಸ್ತಾವನೆ ಮಾಡಿದ್ರು, ಏನಾದ್ರು ಲಾಸ್ ಆಗಿದೆಯಾ, ಯಾರಿಗಾರು ತೊಂದರೆ ಆಗಿದೆಯಾ, ಹೊರಗಡೆ ದೇಶದವ್ರದ್ದು ಏನಾದ್ರು ಇಂಟರ್ಫಿರೆನ್ಸ್ ಇದೆಯಾ, ಹೊರಗಡೆ ದೇಶದವ್ರ ಹಣ ಏನಾದ್ರು ಹೋಗಿದೆಯಾ, ನಮ್ಮ ರಾಜ್ಯದಿದೆಯಾ, ಏನು ಎನ್ಕ್ವೈರಿ ನಡೀತು, ಏನು ವಿಚಾರ, ನಿಜನ ಸುಳ್ಳ, ಏನು ಎತ್ತ, ಯಾರ ಹೆಸರು ಬಂತು, ಏನು ಹೆಸರು ಬಂತು, ಯಾಕೆ ಅರೆಸ್ಟ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ನವ್ರು ಹೆಂಗೆ FIR ಕಂಪ್ಲೇಂಟ್ ಹಾಕಿದ್ರು, ಬಿಟ್ಕಾಯಿನ್ ವಿಚಾರದಲ್ಲೇ ಯಾಕೆ ಚಾರ್ಜ್ ಶೀಟ್ ಹಾಕಿದ್ರು, ಎಲ್ಲ ಏನೇನೋ ಹೇಳ್ತಾ ಇದಾರಲ್ಲ, ಅದೆಲ್ಲ ಈಚೆ ಬರಲಿ. ಲೆಟ್ ಇಟ್ ಬಿ ಎ ವೆರಿ ಕ್ಲಾರಿಟಿ. ಕೆಲವು ಪಾಯಿಂಟ್ ಮಾತ್ರ ಪ್ರೆಸ್ಸಿಗೆ ರಿಲೀಸ್ ಮಾಡೋದು, ಮಿಕ್ಕಿದೆಲ್ಲ ಬಿಟ್ಬಿಡೋದು, ಅವೆಲ್ಲ ಯಾಕೆ ಆಗ್ಬೇಕು ಸರ್? ಕೇವಲ ಹೇಳಿಕೆಗಳಿಗೆ ಕಾಂಗ್ರೆಸ್ ಸರ್ ಬಾಯಿ ಚಪ್ಪಲಕ್ಕೋಸ್ಕರ ಮಾತ್ರ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರು ಹೇಳ್ತಾರೆ ದಾಖಲೆ ಇಟ್ಕೊಂಡು ಬೇಕಾದ್ರೆ ಮಾತಾಡಲಿ ಅಂತ ಹೇಳ್ತಾರೆ ಸರ್. ದಾಖಲೆ ಇದೆಯಾ ಸರ್? ಸಚಿನ್ ಮಾಮನಿ ಪ್ರೈಮ್ ಮಿನಿಸ್ಟರ್ ಬಂದು ಒಂದು ಪತ್ರ ರಿಲೀಸ್ ಆಯಿತು, ಅದರಲ್ಲಿ ಬಿಜೆಪಿ ನಾಯಕರದು ಎಲ್ಲ ನಾಯಕರು ಅಧಿಕಾರಿಗಳದು ಹೆಸರು ಕೂಡ ಅದರಲ್ಲಿ ಪ್ರಸ್ತಾಪ ಆಗಿದೆ, ಆ ಗಮನಕ್ಕೂ ಕೂಡ ಬಂದಿರಬಹುದು. ಅದೇ ಸಚಿನ್ ಮಾಮನಿ ಪತ್ರ ಏನಿದೆ ಅಂತ ನೀವು ರಿಲೀಸ್ ಆಗಿದ್ರೆ ಅದಕ್ಕೆ ಯಾಕೆ ಅದ್ರ ಬಗ್ಗೆ ಯಾರ ಹೆಸರು ರಿಲೀಸ್ ಆಗಿದೆ ಅಂತ BJP ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಚೀಫ್ ಮಿನಿಸ್ಟರ್ ಯಾಕೆ ಮಾತಾಡ್ತಾ ಇಲ್ಲ? ಹೋಮ್ ಮಿನಿಸ್ಟರ್ ಯಾಕೆ ಮಾತಾಡ್ತಾ ಇಲ್ಲ? ಸಚಿನ್ ಮಾಮನಿ ಒಂದು ಪತ್ರ ಬರೆದಿದ್ದಾರಲ್ಲ, ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಬರೆದು ಕೆಲವರು ಹೆಸರುಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರಲ್ಲ, ಆಫೀಸರ್ಸ್ ಹೆಸರು ಉಲ್ಲೇಖ ಮಾಡಿದ್ದಾರೆ, ಇನ್ನೊಬ್ಬ ಮಾಡಿದ್ದಾರೆ. ನಾನೇನು ಸತ್ಯನೋ ಸುಳ್ಳು ಅಂತ ನಾನು ಅದಕ್ಕೆ ಈಗ ಹೋಗುದಿಲ್ಲ, ಬಟ್ ತನಿಖೆ ಅಂತೂ ಬೇಕಲ್ಲ. ಅಲ್ಲೂ ಆ ನೋಟಿಂಗಲ್ಲೂ ಬೇಕಾದಷ್ಟು ಇದ್ದಲ್ಲ, ಎನ್ಕ್ವೈರಿ ಆಗಬೇಕು, ರಿಪೋರ್ಟ್ ಬೇಕು ಅಂತ. ಏನು ರಿಪೋರ್ಟ್ ಆಯಿತು, ಏನಾಯಿತು ಅಂತ ಈಚೆ ಬರಲಿ. ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡ್ತಿದ್ದಾರೆ ಬಿಜೆಪಿ ನಾಯಕರು ಹೇಳೋದು ಸರ್, ದಾಖಲೆ ಇಟ್ಕೊಂಡು ಮಾತಾಡಲಿ ಅಂತ. ನೀವು ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್? ಅವರು ಬಾಯಿ ಚಪ್ಪಲಕ್ಕೇನೆ ಕೆಲವ್ರ ಹೆಸರುಗಳನ್ನ ನಿಮ್ಮ ಮೀಡಿಯಾವ್ರ ಕೈಲಿ ಹೇಳ್ಬಿಟ್ಟು ಮೀಡಿಯಾ ಕೈಲಿ ಕೆಲವ್ರ ಹೆಸರುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ದಾಖಲೆ ಬಿಡುಗಡೆ ಮಾಡ್ತಾರೆ ಸರ್ ಕಾಂಗ್ರೆಸ್ ನಾಯಕರು ಅಂತ ಸರ್. ಇದ್ರ ಬಗ್ಗೆ ಮಾತಾಡೋಣ ಈಗ ಬೇಡ, ನೀವೇನೇ ದಾಖಲೆ ಸಂಗ್ರಹ ಮಾಡ್ತಿದ್ದೀರಾ ಸರ್? ಬಿಡುಗಡೆ ಮಾಡ್ತೀರಾ? ನೋಡೋಣ ಈಗ ಬೇಡ, ಅದ್ರ ಟೈಮ್ ಬರಲಿ. ರೈತರ ಹೋರಾಟ, ರೈತರ ಹಕ್ಕು. ಯಾರಾಗಲಿ ಆಸ್ತಿ ಕಳ್ಕೊಳ್ಳೋರು, ಜಮೀನು ಕಳ್ಕೊಳ್ಳೋರು ಸ್ವಂತ ಅವ್ರು ಉಳಿಸ್ಕೊಳ್ಳಿಕ್ಕೆ ಪಿತ್ರಾಜಿತವಾಗಿ ಬಂದಿರೋದನ್ನ ಯಾರು ಬಿಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಪರಿಹಾರ ಕೊಡಬೇಕು, ಗೌರವದಿಂದ ಹೇಳಬೇಕು. ಈ ರೀತಿ ಸೀರೆ ಎಳೆದಾಕೋದು, ಮತ್ತೊಂದು ಮಾಡೋದು, ಅವರು ಆತ್ಮಹತ್ಯೆಗೆ ಮಾಡ್ತಾ ಇರೋದು, ಇದಕ್ಕೆಲ್ಲ ಪೊಲೀಸರ ಆಡಳಿತ, ದೌರ್ಜನ್ಯ ಇವೆಲ್ಲ ಕೂಡ ಭಾಳ ಜಾಸ್ತಿ ಆಗ್ತಾ ಇದೆ. ಇದು ಖಂಡನೀಯ. ರೈತರಿಗೆ ಗೌರವದಿಂದ ನೋಡ್ಕೊಳ್ಬೇಕು, ರಕ್ಷಣೆ ಮಾಡಬೇಕು, ತಾಳ್ಮೆಯಿಂದ ಅವ್ರ ಹತ್ರ ಮಾತಾಡಬೇಕು. ಮಾನ್ಯ ಸಭಾಧ್ಯಕ್ಷರು ಇವತ್ತು 11 ಗಂಟೆಗೆ ಸಭೆ ನಿಗದಿ ಮಾಡಿದರು. ಮಳೆ ಬೇರೆ ಇದೆ, ಟ್ರಾಫಿಕ್ ಸಮಸ್ಯೆ. ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಅಧ್ಯಕ್ಷರ ಸಮ್ಮುಖದಲ್ಲಿ, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರೆ ಅದು ಶೋಭೆ ತರ್ತದೆ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು ಹೇಳಿದಾಗ ನಾನು ಸಭಾಧ್ಯಕ್ಷರಿಗೆ ವಿನಂತಿ ಮಾಡಿದೆ. ಮಳೆ ಟ್ರಾಫಿಕ್ ಸಮಸ್ಯೆಯಿಂದ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ನಮ್ಮ ಅಧ್ಯಕ್ಷರು ಬರ್ತಾರೆ ಅಂತ.
ಆದರೆ ಕಾಯೋಕ್ಕಾಗಲ್ಲ ಅಂಥೇಳಿ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಮತ್ತು ನಮಗೆ ಮಾಹಿತಿ ಬಂತು ಚೇಂಬರಲ್ಲಿ 12 ಗಂಟೆಗೆ ಕೊಡ್ತಾರಂತ. ಅಧ್ಯಕ್ಷರು, ನಮ್ಮ ಕಾರ್ಯಾಧ್ಯಕ್ಷರ ಅದಿಯಾಗಿ ನಮ್ಮ ಪಕ್ಷದ ನಾಯಕರೆಲ್ಲರೂ ನಾವು ಕಾದ್ವಿ. ಆದರೆ ಮತ್ತೊಂದು ದಿನ ಮಾತನಾಡಿ ಸಭೆ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೊಡ್ಡವರು ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ. ಅವ್ರ ಸಮಯ ನಿಗದಿ ಮಾಡಲಿ, ನಿರಾಶೆ ಏನಿಲ್ಲ, ಇನ್ನು ಸಮಯ ಇದೆ. ಅವ್ರು ಕೊಟ್ಟಂಥ ಸಮಯದಲ್ಲಿ ಸ್ವೀಕಾರ ಮಾಡ್ತೀವಿ.